ನಮಸ್ತೆ ಸ್ನೇಹಿತರೆ, ಷೇರು ಮಾರುಕಟ್ಟೆಯಲ್ಲಿ ಪ್ರತಿದಿನ ಉಪಯೋಗಿಸುವಂತಹ ಕೆಲವು ಟೆಕ್ನಿಕಲ್ ವರ್ಡ್ಸ್ಗಳ ಬಗ್ಗೆ ಇಂದಿನ ವಿಡಿಯೋ ಮೂಲಕ ತಿಳಿದುಕೊಳ್ಳೋಣ. ನೀವು ಷೇರು ಮಾರುಕಟ್ಟೆಗೆ ಹೊಸಬರಾಗಿದ್ದರೆ ನಿಮಗೆ ಈ ವಿಡಿಯೋ ಬಹಳನೇ ಹೆಲ್ಪ್ಫುಲ್ ಆಗಿರುತ್ತದೆ. ಹಾಗಾಗಿ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ನೀವು ಪ್ರಥಮ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸುತ್ತಿದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ನೀಡಿ. ಈಗ ಷೇರು ಮಾರುಕಟ್ಟೆಯ ಬಗ್ಗೆ ಒಬ್ಬ ಎಕ್ಸ್ಪೀರಿಯನ್ಸ್ ಟ್ರೇಡರ್ಸ್ಗಳ ಬಳಿ ನೀವು ಡಿಸ್ಕಸ್ ಮಾಡುವಾಗ ಅವರುಗಳು ಕೆಲವು ಟೆಕ್ನಿಕಲ್ ವರ್ಡ್ಸ್ಗಳನ್ನು ಯೂಸ್ ಮಾಡಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಆಗ ನಿಮಗೆ ಆ ಪದದ ಅರ್ಥ ಗೊತ್ತಿದ್ರೆ ಮಾತ್ರ ನೀವು ಅವರು ಏನು ಹೇಳುತ್ತಿದ್ದಾರೆ ಎಂಬುದು ಅರ್ಥವಾಗುತ್ತದೆ. ಅದಷ್ಟೇ ಅಲ್ಲದೆ ನಿಮ್ಮ ಬ್ರೋಕರ್ ನಿಮಗೆ ಕಾಲ್ ಮಾಡಿ ಇಂದು ಇಂತಹ ಸ್ಟಾಕನ್ನು ಬೈ ಮಾಡಿ, ಹೆಡ್ಜಿಂಗ್ ಮಾಡಿ, BTST ಮಾಡಿ ಅಂತೆಲ್ಲ ಹೇಳ್ತಾ ಇರ್ತಾರೆ. ನಿಮಗೆ ಅದರ ಬಗ್ಗೆ ತಿಳಿದಿದ್ರೆ ಮಾತ್ರ ಅದು ಅರ್ಥವಾಗುತ್ತದೆ ಮತ್ತು ಮತ್ತಷ್ಟು ಸಂದೇಹಗಳನ್ನು ಅವರ ಬಳಿ ನಾವು ಕೇಳಬಹುದು. ಹಾಗಾಗಿ ನಿಮಗೆ ಷೇರು ಮಾರುಕಟ್ಟೆಯಲ್ಲಿ ಬೇಸಿಕ್ ಟೆಕ್ನಿಕಲ್ ವರ್ಡ್ಸ್ ತಿಳಿದಿರಬೇಕು. ಬೈ ಅಂದರೆ ಒಂದು ಕಂಪನಿಯ ಶೇರನ್ನು ಖರೀದಿಸುವುದು ಎಂದರ್ಥ, ಅಥವಾ ಹೊಸದಾಗಿ ಆ ಕಂಪನಿಯಲ್ಲಿ ಪೊಸಿಷನನ್ನು ತೆಗೆದುಕೊಳ್ಳುವುದನ್ನೇ ಬೈ ಅಂತ ಕರೀತಾರೆ. ಸೆಲ್ ಅಂದರೆ ನೀವು ಒಂದು ಕಂಪನಿಯ ಶೇರನ್ನು ಬೈ ಮಾಡಿದ್ದೀರಾ, ಅದನ್ನು ಮಾರುವುದನ್ನು ಸೆಲ್ ಅಂತ ಕರೀತಾರೆ. ಆಸ್ಕ್ ಅಂದರೆ ಉದಾಹರಣೆ, ನೀವು ಮಾರುಕಟ್ಟೆಯಲ್ಲಿ ಒಂದು ಪ್ರಾಡಕ್ಟನ್ನು ಮಾರಲು ಹೋದರೆ ಆ ಪ್ರಾಡಕ್ಟ್ಗೆ ಹೊಂದುವಂತಹ ಬೆಲೆಯನ್ನು ನೀವು ನಿರ್ಧರಿಸಿರುತ್ತೀರಾ. ಆ ಬೆಲೆಯನ್ನೇ ಷೇರು ಮಾರುಕಟ್ಟೆಯ ಟರ್ಮ್ನಲ್ಲಿ ಆಸ್ಕ್ ಅಂತ ಕರೀತಾರೆ. ಬಿಡ್ ಎಂದರೆ ನೀವು ಮಾರುಕಟ್ಟೆಯಲ್ಲಿ ಒಂದು ಪ್ರಾಡಕ್ಟನ್ನು ಮಾರಲು ಹೋದರೆ ನೀವು ಆ ವಸ್ತುವಿನ ಬೆಲೆಯನ್ನು ನಿರ್ಧರಿಸುತ್ತೀರಾ. ಆದರೆ ಬಹಳಷ್ಟು ವ್ಯಾಪಾರಸ್ಥರು ಅಂದರೆ ಕಸ್ಟಮರ್ಗಳು ಅವರಿಗೆ ತಕ್ಕನ ಹಾಗೆ ಒಬ್ಬೊಬ್ಬರು ಒಂದೊಂದು ಬೆಲೆಯನ್ನು ಹೇಳ್ತಾರೆ. ಅದನ್ನೇ ಬಿಡ್ ಅಂತ ಕರೀತಾರೆ. ಇದನ್ನು ಆಸ್ಕ್ ಬಿಡ್ ಸ್ಪ್ರೆಡ್ ಅಂತಲೂ ಕರೀತಾರೆ. ಇಲ್ಲಿ ಬಿಡ್ ಪ್ರೈಸ್ಗೂ ಮತ್ತು ಆಸ್ಕ್ ಪ್ರೈಸ್ ನಡುವೆ ಇರುವಂತಹ ಡಿಫ್ರೆನ್ಸನ್ನು ನಾವು ಸ್ಪ್ರೆಡ್ ಅಂತ ಕರಿಬಹುದು. ಉದಾಹರಣೆಗೆ, ನೀವು ಮಾರುಕಟ್ಟೆಯಲ್ಲಿ ಮಾರಲು ಹೋದ ಪ್ರಾಡಕ್ಟ್ನ ಪ್ರೈಸ್ ಅನ್ನೋದು 100 ರೂಪಾಯಿ ಇದೆ ಎಂದು ನೀವು ಕೋಟ್ ಮಾಡಿರ್ತೀರಾ. ಆದರೆ ಅದನ್ನು ಕೊಂಡುಕೊಳ್ಳಲು ಬರುವವರೆಲ್ಲರೂ ಒಬ್ಬರು 99 ರೂಪಾಯಿ ಕೇಳ್ತಾರೆ, ಇನ್ನೊಬ್ಬರು 97 ರೂಪಾಯಿ ಕೇಳ್ತಾರೆ, ಮತ್ತೊಬ್ಬರು 95 ರೂಪಾಯಿಗೆ ಕೇಳ್ತಾರೆ. ಆದರೆ ನೀವು ಕೋಟ್ ಮಾಡಿದ ಪ್ರೈಸ್ ಅಂದರೆ ನೀವು ಮಾರಲು ನಿಗದಿಪಡಿಸಿದ ಪ್ರೈಸ್ ಎಷ್ಟು? 100 ರೂಪಾಯಿ. ಅವರುಗಳು ಕೇಳಿದ ಬೆಲೆ 99 ರೂಪಾಯಿ ಮತ್ತು ಅದಕ್ಕಿಂತ ಕಡಿಮೆ. ಅಲ್ಲಿಗೆ 100 ರೂಪಾಯಿಗೆ ಮತ್ತು 99 ರೂಪಾಯಿಗೆ ಇರುವಂತಹ ಡಿಫ್ರೆನ್ಸ್ ಅನ್ನೋದು 1 ರೂಪಾಯಿ. ಈ 1 ರೂಪಾಯಿ ಡಿಫ್ರೆನ್ಸನ್ನು ಸ್ಪ್ರೆಡ್ ಅಂತ ಕರೀತಾರೆ. ಹಾಗೆ 98 ರೂಪಾಯಿಗೆ ನೋಡೋದಾದರೆ 2 ರೂಪಾಯಿ. ಇದೇ ರೀತಿ ಮುಂದುವರಿಯುತ್ತದೆ. ಬುಲ್ ಅಂದರೆ ಅಪ್ ಟ್ರೆಂಡ್ನ ಸೂಚಿಸುತ್ತದೆ ಹಾಗೂ ಮಾರ್ಕೆಟ್ ಮೇಲೆ ಹೋಗಬಹುದು. ಬೈಯಿಂಗ್ ಪ್ರೆಷರ್ಸ್ ಅನ್ನೋದು ಅಧಿಕವಾಗಿದೆ, ಇಲ್ಲವೇ ಪ್ರೈಸ್ ಇನ್ಕ್ರೀಸ್ ಆಗುತ್ತದೆ ಎಂಬುದನ್ನೆಲ್ಲ ಬುಲ್ ಎನ್ನುವ ಪದದಿಂದ ಹೇಳ್ತಾರೆ. ಇಲ್ಲಿ ಬುಲ್ ಎಂದರೆ ಗೂಳಿ. ಇದು ಯಾರನ್ನಾದರೂ ಗುಮ್ಮಲು ಕೆಳಗಿನಿಂದ ಮೇಲಕ್ಕೆ ಎತ್ತಿ ಬಿಸಾಕುತ್ತದೆ. ಹಾಗಾಗಿ ಸ್ಟಾಕ್ ಮಾರ್ಕೆಟ್ ಟರ್ಮ್ನಲ್ಲಿ ಮಾರುಕಟ್ಟೆ ಮೇಲಕ್ಕೆ ಹೋದರೆ ಈ ಪದದಿಂದ ಉಚ್ಚರಿಸುತ್ತಾರೆ. ಬೇರ್ ಎಂಬುದು ಡೌನ್ ಟ್ರೆಂಡನ್ನು ಸೂಚಿಸುತ್ತದೆ ಹಾಗೂ ಮಾರುಕಟ್ಟೆ ಕೆಳಗೆ ಹೋಗುತ್ತದೆ ಮತ್ತು ಸೆಲ್ಲಿಂಗ್ ಪ್ರೆಷರ್ ಅನ್ನೋದು ಅಧಿಕವಾಗಿರುತ್ತದೆ. ಹಾಗಾಗಿ ಪ್ರೈಸ್ ಅನ್ನೋದು ಕಡಿಮೆಯಾಗುತ್ತದೆ ಎಂಬುದನ್ನು ಬೇರ್ ಎನ್ನುವ ಪದದಿಂದ ಹೇಳುತ್ತಾರೆ. ಇಲ್ಲಿ ಬೇರ್ ಅಂದರೆ ಕರಡಿ. ಇಲ್ಲಿ ಕರಡಿಗಳು ಶತ್ರುವನ್ನು ಕೆಡವಲು ಕೆಳಗಿನಿಂದ ಕೆಳಕ್ಕೆ ತಳ್ಳುತ್ತಲಿರುತ್ತದೆ. ಹಾಗಾಗಿ ಈ ಪದವನ್ನು ಬಳಸುತ್ತಾರೆ. ಲಿಮಿಟ್ ಆರ್ಡರ್ ಅಂದರೆ ಒಂದು ಆರ್ಡರ್ ಟೈಪ್. ಈಗ ಒಂದು ಕಂಪನಿಯ ಷೇರು 100 ರೂಪಾಯಲ್ಲಿ ಟ್ರೇಡ್ ಆಗುತ್ತಿದೆ ಅಂದರೆ ನೀವು ನಿಮಗೆ ಬೇಕಾದ ಒಂದು ಪ್ರೈಸನ್ನು ಕೋಟ್ ಮಾಡಿ ಆ ಪ್ರೈಸ್ಗೆ ಬಂದರೆ ಮಾತ್ರ ಕೊಳ್ಳಬೇಕು ಅನ್ನೋದನ್ನು ಈ ಲಿಮಿಟ್ ಆರ್ಡರ್ ಮೂಲಕ ನೀವು ಸೆಟ್ ಮಾಡಿಕೊಳ್ಬೋದು. ಉದಾಹರಣೆಗೆ, ಒಂದು ಕಂಪನಿಯ ಷೇರು 100 ರೂಪಾಯಲ್ಲಿ ಟ್ರೇಡ್ ಆಗುತ್ತಿದ್ದರೆ ನೀವು ಅದನ್ನು 98 ರೂಪಾಯಿಗೆ ಬಂದರೆ ಮಾತ್ರ ಬೈ ಮಾಡಬೇಕು ಎಂದುಕೊಂಡ್ರೆ ನೀವು ಈ ಲಿಮಿಟ್ ಆರ್ಡರ್ನ ಉಪಯೋಗಿಸಿಕೊಳ್ಬೋದು. ನೀವು ಷೇರಿನ ಮೂಮೆಂಟ್ ನೋಡಿಕೊಂಡೇ ಇರಬೇಕು ಎಂದೆಲ್ಲ ಏನೂ ಇಲ್ಲ. ಈ ಲಿಮಿಟ್ ಆರ್ಡರ್ನಲ್ಲಿ ನೀವು ಆರ್ಡರ್ ಪ್ಲೇಸ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ನೀವು ನಿರ್ಧರಿಸಿದ ಬೆಲೆಗೆ ಷೇರು ಬಂದರೆ ಆರ್ಡರ್ ಅನ್ನೋದು ಎಕ್ಸಿಕ್ಯೂಟ್ ಆಗುತ್ತದೆ. ಮಾರ್ಕೆಟ್ ಆರ್ಡರ್ ಎಂದರೆ ಒಂದು ಕಂಪನಿಯ ಷೇರು ಪ್ರಸ್ತುತ ಯಾವ ಬೆಲೆಯಲ್ಲಿ ಟ್ರೇಡ್ ಆಗುತ್ತಿದೆಯೋ ಅದೇ ಬೆಲೆಯಲ್ಲಿ ನೀವು ಕೊಳ್ಳುವುದನ್ನು ಮಾರ್ಕೆಟ್ ಆರ್ಡರ್ ಅಂತ ಕರೀತಾರೆ. ಈಗ
ನೀವು ಮಾರ್ಕೆಟ್ ಆರ್ಡರ್ನಲ್ಲಿ ಒಂದು ಕಂಪನಿಯ ಶೇರನ್ನು ಖರೀದಿಸಬೇಕು ಎಂದುಕೊಂಡ್ರೆ, ಅಂದರೆ 100 ರೂಪಾಯಿಯಲ್ಲಿ ಟ್ರೇಡ್ ಆಗುತ್ತಿದ್ದರೆ 100 ರೂಪಾಯಿಗೆ ಬೈ ಅಥವಾ ಸೇಲ್ ಮಾಡಬಹುದು. ಅಂದರೆ ಕರೆಂಟ್ ಮಾರ್ಕೆಟ್ ಪ್ರೈಸ್ನಲ್ಲಿ ಆರ್ಡರ್ ಅನ್ನೋದು ಎಕ್ಸಿಕ್ಯೂಟ್ ಆಗುತ್ತದೆ. ಬಿ ಟಿ ಎಸ್ ಟಿ ಅಂದರೆ ಬೈ ಟುಡೇ ಸೆಲ್ ಟುಮಾರೋ ಅಂತ. ನಿಮಗೆ ಬ್ರೋಕರ್ ಕಾಲ್ ಮಾಡಿ ಇಂದು ಈ ಸ್ಟಾಕನ್ನು ಬಿ ಟಿ ಎಸ್ ಟಿ ಮಾಡಿ ಅಂತ ಹೇಳ್ತಾರೆ. ಇದರ ಅರ್ಥವೇನೆಂದರೆ ಇಂದು ಬೈ ಮಾಡಿ ನಾಳೆ ಅದನ್ನು ಮಾರುವುದನ್ನು ಬಿ ಟಿ ಎಸ್ ಟಿ ಅಂತ ಕರೀತಾರೆ. ಹಾಗಾಗಿ ನೀವು ಒನ್ ಡೇ ಮಾತ್ರ ಈ ಸ್ಟಾಕನ್ನು ಹೋಲ್ಡ್ ಮಾಡಿರ್ತೀರ. ಇನ್ನು ಎಸ್ ಟಿ ಬಿ ಟಿ ಅಂದರೆ ಸೆಲ್ ಟುಡೇ ಬೈ ಟುಮಾರೋ ಎಂದು. ಇಂದು ಶೇರನ್ನು ಮಾರಿಬಿಡಿ, ನಾಳೆ ಅದನ್ನು ಕೊಂಡುಕೊಳ್ಳಿ ಎಂದು. ಸ್ವಿಂಗ್, ನೀವು ಒಂದು ಶೇರನ್ನು ಖರೀದಿಸಿ ಒಂದು ವಾರ ಅಥವಾ ಒಂದು ತಿಂಗಳ ಒಳಗಾಗಿ ಅದನ್ನು ಮಾರಿದರೆ ಅದನ್ನು ಸ್ವಿಂಗ್ ಟ್ರೇಡ್ ಅಂತ ಕರೀತಾರೆ. ಸ್ಪ್ಲಿಟ್ ಅಂದರೆ ಒಂದು ಶೇರನ್ನು ವಿಭಾಗಿಸುವುದು ಎಂದರ್ಥ. ಅಂದರೆ ಒಂದು ಶೇರನ್ನು 2 ಅಥವಾ 4, 5, 10ಗಳಾಗಿ ವಿಭಾಗಿಸುವುದು. ಉದಾಹರಣೆಗೆ ಒಂದು ಶೇರಿನ ದರ 100 ರೂಪಾಯಿ ಇದೆ ಎಂದಾಗ ಅದನ್ನು 1:5 ಆಗಿ ಸ್ಪ್ಲಿಟ್ ಮಾಡಿದ್ದಾರೆ ಎಂದರೆ 100 ರೂಪಾಯಿ ಇರುವ ಒಂದು ಶೇರು 5 ಷೇರುಗಳಾಗಿ ಅದರ ಮುಖಬೆಲೆ 20 ರೂಪಾಯಿ ಆಗುತ್ತದೆ ಎಂದು. ವಾಲಟೈಲಿಟಿ ಅನ್ನುವ ಪದವನ್ನು ನೀವು ಷೇರು ಮಾರುಕಟ್ಟೆಯಲ್ಲಿ ಅನೇಕ ಬಾರಿ ಕೇಳಿರುತ್ತೀರಾ. ಆ್ಯಕ್ಚುಯಲ್ ಆಗಿ ಈ ವಾಲಟೈಲಿಟಿ ಎನ್ನುವ ಪದದ ಅರ್ಥ ಏನೆಂದರೆ ಬಹಳ ಕಡಿಮೆ ಸಮಯದಲ್ಲಿ ಷೇರಿನಲ್ಲಿ ಅಪ್ ಆ್ಯಂಡ್ ಡೌನ್ ಮೂವ್ಮೆಂಟ್ ಅನ್ನೋದು ತುಂಬಾ ಆಗಿರುತ್ತದೆ. ಇದನ್ನು ವಾಲಟೈಲಿಟಿ ಅಂತ ಕರೀತಾರೆ. ಗೋಯಿಂಗ್ ಲಾಂಗ್ ಅಂದರೆ ಒಂದು ಕಂಪನಿಯ ಷೇರಿನ ಬೆಲೆಯು ಇನ್ಕ್ರೀಸ್ ಆಗುತ್ತದೆ, ಹಾಗಾಗಿ ಆ ಕಂಪನಿಯ ಶೇರನ್ನು ಬೈ ಮಾಡಿ ಮೇಲೆ ಹೋದ ನಂತರ ಸೇಲ್ ಮಾಡಿ ಅನ್ನೋದನ್ನು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಗೋಯಿಂಗ್ ಲಾಂಗ್ ಅಂತ ಕರೀತಾರೆ. ಆ್ಯಾವ್ರೇಜಿಂಗ್ ಡೌನ್ ಅಂದರೆ ಈಗ ನೀವು ಒಂದು ಕಂಪನಿಯ ಶೇರನ್ನು ಬೈ ಮಾಡ್ತೀರಾ ಹಾಗೂ ಪೊಸಿಷನ್ನಲ್ಲಿ ಇರುತ್ತದೆ. ನೀವು ಖರೀದಿಸಿದಂಥ ಷೇರು ದಿನಕ್ಕೆ ಹಾಗೆ ಕೆಳಕ್ಕೆ ಹೋಗುತ್ತಿದ್ದರೆ ಒಂದು ದಿನ ಒಂದು ಲೆವೆಲ್ ಅಂದರೆ ಸಪೋರ್ಟ್ ಲೆವೆಲ್ಗೆ ಹೋಗಿ ಮತ್ತೆ ಮೇಲಕ್ಕೆ ಬರಲು ಪ್ರಾರಂಭಿಸುತ್ತದೆ. ಅಂತಹ ಸಂದರ್ಭದಲ್ಲಿ ನೀವು ಆ ಕಂಪನಿಯ ಶೇರನ್ನು ಮತ್ತೆ ಬೈ ಮಾಡಿ ಆ್ಯಾವ್ರೇಜ್ ತೆಗೆದುಕೊಂಡಾಗ ಆ ಷೇರು ಸ್ವಲ್ಪ ಮೇಲಕ್ಕೆ ಹೋದರೆ ನೀವು ಪ್ರಾಫಿಟ್ ಬುಕ್ ಮಾಡಿ ಎಕ್ಸಿಟ್ ತೆಗೆದುಕೊಳ್ಳಬಹುದು. ಇದನ್ನೇ ಸಿಂಪಲ್ ಆಗಿ ಆ್ಯಾವ್ರೇಜಿಂಗ್ ಡೌನ್ ಅಂತ ಕರೀತಾರೆ. ಕ್ಯಾಪಿಟಲೈಸೇಷನ್ ಅನ್ನೋದು ಒಂದು ಕಂಪನಿಯ ಟೋಟಲ್ ವ್ಯಾಲ್ಯೂವನ್ನು ಕ್ಯಾಪಿಟಲ್ ಅನ್ನುವ ಪದದಿಂದ ಕರೀತಾರೆ. ಇದರಲ್ಲಿ 1,00,000 ಕೋಟಿಗಿಂತ ಅಧಿಕ ಕ್ಯಾಪಿಟಲ್ ಇರುವಂತಹ ಕಂಪನಿಯನ್ನು ಲಾರ್ಜ್ ಕ್ಯಾಪ್ ಕಂಪನಿ ಅಂತಲೂ, 20,000ದಿಂದ 1,00,000 ಕೋಟಿ ಕ್ಯಾಪಿಟಲ್ ಇರುವ ಕಂಪನಿಯನ್ನು ಮೀಡಿಯಂ ಕ್ಯಾಪ್ ಅಂತಲೂ ಹಾಗೂ 20,000ದ ಒಳಗೆ ಇರುವಂತಹ ಕಂಪನಿಯನ್ನು ಸ್ಮಾಲ್ ಕ್ಯಾಪ್ ಕಂಪನಿ ಅಂತಲೂ ಕರೀತಾರೆ. ಫ್ಲೋಟ್ ಅನ್ನೋದು ಒಂದು ಕಂಪನಿಯ ಒಟ್ಟಾರೆ ಷೇರುಗಳಲ್ಲಿ ಸ್ವಲ್ಪ ಷೇರುಗಳನ್ನು ಆ ಕಂಪನಿಯ ಮ್ಯಾನೇಜಿಂಗ್ ಡೈರೆಕ್ಟರ್ಗಳು ಪರ್ಸನಲ್ ಆಗಿ ಹೋಲ್ಡ್ ಮಾಡಿರುತ್ತಾರೆ. ಇನ್ನು ಸ್ವಲ್ಪ ಪರ್ಸೆಂಟೇಜನ್ನು ಪ್ರೊಮೋಟರ್ಸ್ಗಳು ಹೋಲ್ಡ್ ಮಾಡಿರುತ್ತಾರೆ. ಈ ರೀತಿ ಇವರೆಲ್ಲ ಹೋಲ್ಡ್ ಮಾಡಿದ ನಂತರ ಉಳಿದ ಶೇರನ್ನು ಫ್ಲೋಟ್ ಅಂತ ಕರೀತಾರೆ. ಅಥೋರೈಸ್ಡ್ ಶೇರ್ಸ್ ಅಂದರೆ ಎಲ್ಲ ಷೇರುಗಳು ಆ ಕಂಪನಿಯಲ್ಲಿ ಕಾನೂನುಬದ್ಧವಾಗಿ ಅನುಮತಿಸಲಾದ ಷೇರು. ಅಂದರೆ ಕಂಪನಿಯು ತನ್ನ ಸ್ವಂತ ನಿರ್ಣಯಗಳ ಪ್ರಕಾರ ಇನ್ವೆಸ್ಟರ್ಸ್ಗಳಿಗೆ ನೀಡಲು ಲೀಗಲಿ ಅಲೋ ಮಾಡಿದಂತಹ ಷೇರುಗಳು ಎಂದರ್ಥ. ಐ ಪಿ ಒ ಅಂದರೆ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್. ಒಂದು ಕಂಪನಿಯು ಸ್ಟಾಕ್ ಮಾರ್ಕೆಟ್ಗೆ ಹೊಸದಾಗಿ ಬರಲು ಕಾರಣವೇನೆಂದರೆ ಒಂದು ಫಂಡ್ ರೈಸಿಂಗ್ ಮಾಡಲು, ಇನ್ನೊಂದು ತನ್ನ ಕಂಪನಿಯ ವ್ಯವಹಾರವನ್ನು ಎಕ್ಸ್ಪ್ಯಾನ್ಷನ್ ಮಾಡಲು ಹಣದ ಅವಶ್ಯಕತೆ ಇರುತ್ತದೆ. ಅದನ್ನು ಸಂಗ್ರಹಿಸಲು ಷೇರು ಮಾರುಕಟ್ಟೆಗೆ ಬರುವಂಥ ಹೊಸ ಕಂಪನಿಯು ಮಾಡುವಂತಹ ಅನೌನ್ಸ್ಮೆಂಟನ್ನು IPO ಅಂತ ಕರೀತಾರೆ. ಸೆಕೆಂಡರಿ ಆಫರಿಂಗ್, ಇದನ್ನು FPO ಅಂತಲೂ ಕರೀತಾರೆ, ಅಂದರೆ ಫಾಲೋ ಆನ್ ಪಬ್ಲಿಕ್ ಆಫರ್ ಎಂದು. ಆಲ್ರೆಡಿ ಸ್ಟಾಕ್ ಮಾರ್ಕೆಟ್ನಲ್ಲಿ ಟ್ರೇಡ್ ಆಗುತ್ತಿರುವ ಕಂಪನಿಯು ಮತ್ತೊಂದು ಬಿಸ್ನೆಸ್ ಮಾಡಲು ಫಂಡ್ ಬೇಕಾಗುತ್ತದೆ. ಅದನ್ನು ಫಂಡ್ ರೈಸ್ ಮಾಡಲು ಜನರಿಂದ ಷೇರುಗಳನ್ನು ನೀಡುವ ಮೂಲಕ ಹಣವನ್ನು ಸಂಗ್ರಹಿಸುತ್ತಾರೆ. ಈ ರೀತಿ ಎಕ್ಸಿಸ್ಟಿಂಗ್ ಕಂಪನಿ ಮಾಡುವ ಅನೌನ್ಸ್ಮೆಂಟನ್ನು ಸೆಕೆಂಡರಿ ಆಫರಿಂಗ್ ಅಥವಾ FPO ಅಂತ ಕರೀತಾರೆ. ಡಿವಿಡೆಂಡ್ ಎಂದರೆ ಒಂದು ಕಂಪನಿಯು ಪ್ರಾಫಿಟ್ ಮಾಡಿದ್ರೆ ಆ ಪ್ರಾಫಿಟ್ನಲ್ಲಿ ಸ್ವಲ್ಪ ಅಂಶವನ್ನು ತನ್ನ ಕಂಪನಿಯ ಷೇರುದಾರರಿಗೆ ನೀಡುತ್ತದೆ. ಈ ರೀತಿ ಪ್ರಾಫಿಟ್ ಶೇರಿಂಗ್ ಅಮೌಂಟನ್ನು ಶೇರ್ ಹೋಲ್ಡರ್ಸ್ಗಳಿಗೆ ನೀಡುವುದನ್ನೇ ಡಿವಿಡೆಂಡ್ ಅಂತ ಕರೀತಾರೆ. ಬ್ರೋಕರ್ ಅಂದರೆ ಷೇರುಗಳನ್ನು ಖರೀದಿಸಲು ಹಾಗೂ ಮಾರಲು
ಕಂಪನಿಗೂ ಮತ್ತು ನಮಗೆ ಮಧ್ಯವರ್ತಿಯ ಕೆಲಸವನ್ನು ಮಾಡುವವರನ್ನೇ ಬ್ರೋಕರ್ ಅಂತ ಕರೀತಾರೆ. ಈ ಬ್ರೋಕರ್ಗಳಲ್ಲಿ ಡಿಸ್ಕೌಂಟ್ ಬ್ರೋಕರ್ಸ್ ಮತ್ತು ಫುಲ್ ಸರ್ವಿಸ್ ಬ್ರೋಕರ್ಸ್ ಎಂಬ ಎರಡು ರೀತಿಯ ಬ್ರೋಕರ್ಗಳಿದ್ದಾರೆ. ಎಕ್ಸ್ಚೇಂಜ್ ಎಂದರೆ ನೀವು ಇನ್ವೆಸ್ಟ್ಮೆಂಟ್ ಮಾಡಲು ಅಥವಾ ಟ್ರೇಡ್ ಮಾಡಲು ಒಂದು ಪ್ಲಾಟ್ಫಾರ್ಮ್ ರೀತಿ ನಮಗೆ ಪ್ರೊವೈಡ್ ಮಾಡುವವರನ್ನೇ ಈ ಎಕ್ಸ್ಚೇಂಜ್ ಅಂತ ಕರೀತಾರೆ. ನಮ್ಮ ಭಾರತದಲ್ಲಿ ಎರಡು ಪ್ರಮುಖ ಎಕ್ಸ್ಚೇಂಜ್ಗಳೆಂದರೆ NSE ಅಂದರೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಮತ್ತು BSE ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್. ಇವರುಗಳು ಟ್ರೇಡ್ ಮಾಡಲು ಮತ್ತು ಇನ್ವೆಸ್ಟ್ಮೆಂಟ್ ಮಾಡಲು ಜನರಿಗೆ ಆಫರ್ ಮಾಡ್ತಾರೆ. ಪೋರ್ಟ್ಫೋಲಿಯೋ ಅಂದರೆ ಕಲೆಕ್ಷನ್ ಆಫ್ ಇನ್ವೆಸ್ಟ್ಮೆಂಟನ್ನು ಪೋರ್ಟ್ಫೋಲಿಯೋ ಅಂತ ಕರೀತಾರೆ. ಇಲ್ಲಿ ಕಲೆಕ್ಷನ್ಸ್ ಅಂದರೆ ಫಿಕ್ಸ್ಡ್ ಡಿಪಾಸಿಟ್ಸ್ ಇರ್ಬೋದು, ಗೋಲ್ಡ್ ಪರ್ಚೇಸ್, ಬಾಂಡ್, ಗೌರ್ಮೆಂಟ್ ಸೆಕ್ಯೂರಿಟೀಸ್, ಮ್ಯೂಚುವಲ್ ಫಂಡ್, ಸ್ಟಾಕ್ಸ್ ಇವೆಲ್ಲವುಗಳನ್ನು ನಾವು ಒಟ್ಟಾಗಿ ಪೋರ್ಟ್ಫೋಲಿಯೋ ಅಂತ ಹೇಳ್ಬೋದು. ಮಾರ್ಜಿನ್ ಎಂಬುದು ನೀವು ಟ್ರೇಡ್ ಮಾಡುವುದಕ್ಕಾಗಿ ಬ್ರೋಕರ್ಗಳು ನೀಡುವಂತಹ ಎಕ್ಸ್ಟ್ರಾ ಅಮೌಂಟನ್ನು ಮಾರ್ಜಿನ್ ಅಂತ ಕರೀತಾರೆ. ಉದಾಹರಣೆಗೆ ಝೆರೋದ ಬ್ರೋಕರ್ನವರು 5x ಕೊಡ್ತಾರೆ. ಇಲ್ಲಿ 5x ಎಂಬುದೆಲ್ಲ ನೀವು ಇಟ್ಟಿರುವಂಥ ಅಮೌಂಟನ್ನು ಅವುಗಳಲ್ಲಿ ಮಲ್ಟಿಪ್ಲೈ ಮಾಡಲು ಬ್ರೋಕರ್ಗಳು ನೀಡುವಂತಹ ಅಡಿಷನಲ್ ಮನಿ ಆಗಿರುತ್ತದೆ. ನೀವು ಇದನ್ನು ಇಂಟ್ರಾಡೇ ಟ್ರೇಡಿಂಗ್ನಲ್ಲಿ ಮಾತ್ರ ಉಪಯೋಗಿಸಿಕೊಳ್ಳಲು ಸಾಧ್ಯ. ಸೆಕ್ಟಾರ್ಸ್ ಅಂದರೆ ಒಂದೇ ರೀತಿಯ ಬಿಸ್ನೆಸ್ ಮಾಡುವಂತಹ ಅಂದರೆ ಒಂದು ಪರ್ಟಿಕ್ಯುಲರ್ ಗ್ರೂಪ್ನಲ್ಲಿ ಬರುವಂತಹ ಕಂಪನಿಗಳನ್ನು ಸೆಕ್ಟಾರ್ಸ್ ಅನ್ನುವ ಪದಗಳಿಂದ ಉಚ್ಚರಿಸುತ್ತಾರೆ. ಉದಾಹರಣೆ ನೋಡೋದಾದರೆ FMCG ಸೆಕ್ಟರ್ನಲ್ಲಿ ITC, HUL, ಬ್ರಿಟಾನಿಯಾ, ಡಿಮಾರ್ಟ್. ಅದೇ ರೀತಿ IT ಸೆಕ್ಟರ್ಗಳಲ್ಲಿ ಇನ್ಫೋಸಿಸ್, ವಿಪ್ರೋ, ಟೆಕ್ ಮಹೇಂದ್ರ ಇನ್ನು ಇತ್ಯಾದಿ ಕಂಪನಿಗಳು ಈ ರೀತಿ ಸೆಕ್ಟರ್ಗಳನ್ನು ವಿಭಾಗಿಸಿರುತ್ತಾರೆ. ಸ್ಟಾಕ್ ಸಿಂಬಲ್ಸ್ ಅಂದರೆ NSEಯಲ್ಲಿ ಲಿಸ್ಟ್ ಆದಂತಹ ಒಂದೊಂದು ಕಂಪನಿಗೆ ಆ ಎಕ್ಸ್ಚೇಂಜ್ನವರು ಒಂದು ಸಿಂಬಲನ್ನು ನೀಡಿರುತ್ತಾರೆ. ಉದಾಹರಣೆಗೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದವರಿಗೆ SBI ಎಂದು, ಇನ್ಫೋಸಿಸ್ ಕಂಪನಿಗೆ INFI. ಈ ರೀತಿ ಆ ಕಂಪನಿಗೆ ಹೊಂದುವಂತಹ ಪ್ರತ್ಯೇಕ ಸಿಂಬಲನ್ನು ನೀಡಿರ್ತಾರೆ. ನೀವು ಒಂದು ಸ್ಟಾಕನ್ನು ಸರ್ಚ್ ಮಾಡಲು ಈ ಸಿಂಬಲನ್ನು ಎಂಟ್ರಿ ಮಾಡಿದ್ರೆ ಸಾಕು, ನಿಮಗೆ ಆ ಕಂಪನಿ ದೊರೆಯುತ್ತದೆ. ಎಕ್ಸ್ಚೇಂಜ್ನವರು ಆ ಕಂಪನಿಗಾಗಿ ನೀಡಿರುವಂತಹ ಶಾರ್ಟ್ ನೇಮ್ ಈ ಸ್ಟಾಕ್ ಸಿಂಬಲ್ ಅಂತ ಕರೀತಾರೆ. ಇನ್ಯಾವುದೇ ಟೆಕ್ನಿಕಲ್ ವರ್ಡ್ ನಿಮಗೆ ತಿಳಿಯದೇ ಇದ್ದರೆ ಕಾಮೆಂಟ್ ಬಾಕ್ಸ್ನಲ್ಲಿ ಟೈಪ್ ಮಾಡಿ ತಿಳಿಸಿ, ನಾವು ಅದರ ಬಗ್ಗೆ ವಿಡಿಯೋ ಮಾಡಿ ತಿಳಿಸುತ್ತೇವೆ. ಷೇರು ಮಾರುಕಟ್ಟೆಗೆ ಹೊಸದಾಗಿ ಬರುವ ಪ್ರತಿಯೊಬ್ಬರೂ ಈ ಟೆಕ್ನಿಕಲ್ ವರ್ಡ್ ತಿಳಿದುಕೊಂಡ್ರೆ ಷೇರು ಮಾರುಕಟ್ಟೆಯ ಬಗ್ಗೆ ತಿಳಿದುಕೊಂಡ ಹಾಗೆ. ಷೇರು ಮಾರುಕಟ್ಟೆಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳಲು ನಮ್ಮ ಶೇರ್ ಫ್ಯಾಕ್ಟ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ನೀಡಿ. ಧನ್ಯವಾದಗಳು.